ಎಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರ ಕಚೇರಿಯಲ್ಲಿ ನಮ್ಮ ಜಿಲ್ಲೆಯ ಉತ್ತರ ಕರ್ನಾಟಕದ ಒಬ್ಬ ಅತ್ಯಂತ ಹಿರಿಯ ಅನುಭವಿ ಹಿಂದುಳಿದ ವರ್ಗದ ನಾಯಕರು, ಸುಮಾರು 6 ಬಾರಿ ಶಾಸಕರು, ಡೆಪ್ಟಿ ಸ್ಪೀಕರು ಮತ್ತು ಸಚಿವರಾಗಿದ್ದಂಥ ಮನೋಹರ್ ತಹಸೀಲ್ದಾರ್ ಅವರು ಇವತ್ತು ಪಕ್ಷವನ್ನು ಸೇರ್ತಾರೆ. ಸುದೀರ್ಘವಾಗಿ 45 ವರ್ಷ ಕಾಂಗ್ರೆಸ್ನಲ್ಲಿದ್ದು ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆ ಗೌರವಚ್ಯುತಿಯಾಗಿದೆ ಮತ್ತು ಈ 9 ತಿಂಗಳ ರಾಜ್ಯದ ಆಡಳಿತದ ಬಗ್ಗೆ ಭ್ರಮ ನಿರಸನಾಗಿದೆ. ಅಭಿವೃದ್ಧಿ ಆಗ್ತಾ ಇಲ್ಲ, ಎಲ್ಲಿ ನೋಡಿದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿಕೊಂಡು ಅವರ ಕೈಯನ್ನು ಬಲಪಡಿಸಬೇಕು ದೇಶದ ಸುರಕ್ಷತೆ ಮತ್ತು ಅಭಿವೃದ್ಧಿಗಾಗಿ ಅಂತ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಅಪಾರವಾದ ಬೆಂಬಲಿಗರ ಜೊತೆ ಸೇರಿದ್ದಾರೆ. ಇನ್ನು ಅವ್ರಿಗೆ ಬಹಳಷ್ಟು ಬೆಂಬಲಿಗರು ನಮ್ಮ ಜಿಲ್ಲೆಯಲ್ಲಿರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ನಾವು ಮಾಡೋರಿದ್ದೇವೆ ಅಂತ ಮಾತನ್ನು ಹೇಳ್ತೀನಿ. ಇದರ ಜೊತೆಗೆ ಇನ್ನೂ ಹಲವಾರು ಜನ ನಾಯಕರು, ಹಿಂದುಳಿದ ವರ್ಗದ ನಾಯಕರು ಇವತ್ತು ನಮ್ಮ ಪಕ್ಷವನ್ನು ಸೇರೋದಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇನು ತೋರಿಸ್ತದೆ ಅಂದರೆ, ಸಾಮಾಜಿಕವಾಗಿ ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಸರಿತಾ ಇದೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ಅಲೆ ಇರೋದನ್ನು ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ವಿಶೇಷವಾಗಿ ಹಿಂದುಳಿದ ವರ್ಗದ ಜನ ಮತ್ತು ನಾಯಕರು ದೊಡ್ಡ ಪ್ರಮಾಣದ ಬೆಂಬಲವನ್ನು ಕೊಡ್ತಾ ಇರುವಂತದ್ದು ಮುನ್ಸೂಚನೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ. ಅದನ್ನ ಎಲ್ಲೊಂದ್ ಕಡೆ ರಾಜಕೀಯ ಮಾಡಬೇಡಿ ಅಂತಿದ್ದಾರೆ, ಬಟ್ ಎಲ್ಲೊಂದ್ ಕಡೆ ಅದು ಬಾಂಬ್ ಬ್ಲಾಸ್ಟ್ ಆಗಿರೋದನ್ನ ಇದು ಲಘು ಬ್ಲಾಸ್ಟ್ ಇದು ಎದುರುವಂತ ಅವಶ್ಯಕತೆ ಇಲ್ಲ ಅಂತ ಡಿಸಿಎಂ ಕೂಡ ನೋಡಿ, ಈ ಸರ್ಕಾರ ಬಾಂಬ್ ಬ್ಲಾಸ್ಟ್ ಆಗಿ ಜನರಿಗೆ ತೀವ್ರವಾದ ಗಾಯ ಆಗಿ ಐಸಿಯುದಲ್ಲಿದ್ದು 3-3.5 ಗಂಟೆ ಆಪರೇಷನ್ ಮಾಡಿದಂತ ಸಂದರ್ಭದಲ್ಲಿಯೂ ಕೂಡ ಇವರಿಗೆ ಅದರ ಗಂಭೀರತೆ ಇಲ್ಲ. ಇದು ಲಘು ಬ್ಲಾಸ್ಟು, ಯಾರಿಗೇನಾಗಿಲ್ಲ ಅಂದ್ರೆ ಇವ್ರಿಗೇನು ಸಾವು ನೋವು ಆಗಬೇಕಾಗಿದೆ ಹೇಳ್ತಾರೆ. ಸಾವು ನೋವು ಆದ್ರೆ ಅಷ್ಟೇ ಇದು ಒಂದು ದೊಡ್ಡ ಪ್ರಮಾಣದ ಬ್ಲಾಸ್ಟ್. ಇದು ಕೇವಲ ಬಾಂಬ್ ಬ್ಲಾಸ್ಟಿಗೆ ಸೀಮಿತವಾಗಿಲ್ಲ. ಈ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮತ್ತು ಅದರ ಹಿಂದಿರುವಂತವ್ರ ಲಿಂಕ್ ಬಹಳ ಸ್ಪಷ್ಟವಾಗಿದೆ. ಅಲ್ಲಿರುವಂಥ ಐಡಿ, ಮಾಡಿರುವ ಟೈಮರು, ಮೆಥಡ್ ಎಲ್ಲ ನೋಡಿದಾಗ ಇದು ಟೆರರಿಸ್ಟ್ ಲಿಂಕ್ ಇರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇದರ ಜಾಡನ್ನು ಹಿಡ್ಕೊಂಡು ಹೋದರೆ ಇಲ್ಲಿರುವಂಥ ಸ್ಲೀಪರ್ ಸೆಲ್ಗಳು, ಇಲ್ಲಿರುವಂಥ ಭಯೋತ್ಪಾದಕರ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ. ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗಿರುವಂಥದ್ದು, ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು. ಇದು ಕಾಕತಾಳಿ ಇರಕ್ಕೆ ಸಾಧ್ಯ ಇಲ್ಲ. ಇದರಿಂದ ಯೋಜನಾಬದ್ಧವಾಗಿರುವಂತಹ ಒಂದು ಕಾರ್ಯಚಟುವಟಿಕೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಸಂಶಯ ಬರ್ತಾ ಇದೆ. ನಾನು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು, ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದ FSL ರಿಪೋರ್ಟ್ ಕೂಡಲೇ ಬಹಿರಂಗ ಮಾಡಬೇಕು. ಯಾಕೆ ಇಷ್ಟು ಸಮಯ ತಗೊಳ್ಳಿ, ಕೂಡಲೇ ಸತ್ಯಾಂಶ ಹೊರಗಡೆ ಬರಬೇಕು. ನಂಬರ್ 1 ಅದನ್ನು ಮುಚ್ಚಾಕ್ತಾರೆ. ಅದನ್ನ ಅಧಿಕಾರಿಗಳು ಈಗಾಗಲೇ ಮಾಧ್ಯಮದಲ್ಲೆಲ್ಲ ಹೇಳಿದ್ದಾರೆ. ಪಾಕ್ ಪರವಾಗಿ ಘೋಷಣೆ ಕೂಗಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಆದಾಗ್ಯೂ ಕೂಡ ರಿಪೋರ್ಟ್ ಅನ್ನು ಬಹಿರಂಗ ಪಡಿಸ್ತಿರುವಂತದ್ದು ನಮಗೆ ಮುಚ್ಚಾಕುವಂತಹ ಪ್ರಯತ್ನ ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಎರಡನೇದಾಗಿ, ಈ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ಕೂಡಲೇ NIAಗೆ ವಹಿಸಬೇಕು. UAPಯಲ್ಲಿ ನೀವು ಕೇಸ್ ಬುಕ್ ಮಾಡ್ತೀರಿ, NIAಗೆ ಯಾಕೆ ವಹಿಸಬೇಕು? ಹಿಂದೆ ಕುಕ್ಕರ್ ಬಾಂಬ್ನಲ್ಲಿ ಕೂಡ ಹಿಂಗೆ ಹೇಳಿದ್ರು, ಅದು ಬಾಂಬೆ ಅಲ್ಲ, ಹಂಗೆ ಹಿಂಗೆ ಅಂತ ಬ್ರದರ್ಸ್ ಅಂತೆಲ್ಲ ಮಾತಾಡಿದ್ರು. ಇವತ್ತು NIAದಲ್ಲಿ 5 ಜನಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಟೆರರಿಸ್ಟ್ ಲಿಂಕ್ ಇರೋದು ಬಂಧನ ಆಗಿದೆ ಆ ಕೇಸಲ್ಲಿ. ಈ ಕೇಸನ್ನು ಕೂಡ NIA ಕೊಟ್ಟರೆ ಖಂಡಿತವಾಗೂ ರಾಷ್ಟ್ರ ವಿರೋಧಿ, ಭಾರತದ ವಿರೋಧಿ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಏನು ಸಂಘಟನೆಗಳಿದೆ ಅದಕ್ಕೆ ಲಿಂಕ್ ಇರುವಂತವ್ರು ಎಲ್ಲರೂ ಕೂಡ ಬಹಿರಂಗ ಆಗ್ತದೆ. ಬರುವಂತಹ ದಿನಗಳಲ್ಲಿ ಇಂಥ ಅನಾಹುತಗಳು ತಪ್ಪುತ್ತದೆ. ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಪ್ರಕರಣವನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ರೆ ಈ ಭಯೋತ್ಪಾದನೆ ಮಾಡೋರಿಗೆ ಪ್ರೋತ್ಸಾಹ ಸಿಗ್ತದೆ. ಇನ್ನಷ್ಟು ಪ್ರಕರಣಗಳನ್ನು ಅವ್ರು ಮಾಡೋಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲ ಸಿಗ್ತದೆ. ಆದ್ರಿಂದ ಇದನ್ನ ಗಂಭೀರವಾಗಿ ತಗೋಬೇಕು. ಸಂಬಂಧಪಟ್ಟರು ಯಾರಿದ್ದಾರೆ, CCTV ಇರ್ಬೋದು, ಇನ್ನೊಂದಿರ್ಬೋದು, ಕೂಡಲೇ ಅರೆಸ್ಟ್ ಮಾಡಬೇಕು. ಒಂದು, ಮತ್ತೆ NIA ವಹಿಸಬೇಕು.
ಬಿಜೆಪಿಯವರು ಮತ್ತೆ ಆಪರೇಷನ್ ಮಾಡೋದಕ್ಕೆ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಅನ್ನು ನೋಡಿ ವಿಚಾರ ಸರ್. ಇದು ಶುದ್ಧ ಸುಳ್ಳು. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು 100 ಬಾರಿ ಸುಳ್ಳು ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನುವಂಥದ್ದು ಫಾರ್ಮುಲಾ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲಿ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ದಾರೆ. ಆರ್ಥಿಕ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ, ಬಜೆಟ್ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ. ಈಗ ಶಾಸಕರನ್ನ ಸೆಳೆಯೋದಕ್ಕೆ 50 ಕೋಟಿ ಕೊಡ್ತಾರೆ. ನಾನು ದಯವಿಟ್ಟು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಈ ತರ ಲಘುವಾಗಿ ಮಾತಾಡಬಾರದು. ಯಾರಿಗೆ ಯಾರು ಆಫರ್ ಕೊಟ್ಟರು, ಯಾವ MLA ಆಫರ್ ಕೊಟ್ಟರು, ಆ MLA ಯಾರು ಅಥವಾ ಯಾರು ಲೀಡರ್ ಆಫರ್ ಕೊಟ್ಟರು ಎಲ್ಲ ಬಹಿರಂಗ ಪಡಿಸಬೇಕು. ಈಗಾಗಲೇ ಹಿಂದೆ ದಿಲ್ಲಿಯಲ್ಲಿ ಹಿಂಗೆ ಹೇಳಿದ್ರು. ದಿಲ್ಲಿಯಲ್ಲಿ ಹಂಗೆ ಹೇಳಿದಾಗ ಕೇಸ್ ಹಾಕಿದ್ರೆ ಯಾರು ಕೂಡ ಮುಂದೆ ಬರಲಿಲ್ಲ. ಹೇಳ್ರಪ್ಪ ಯಾರಿದ್ದಾರೆ ಅಂತಂದ್ರೆ ಪೊಲೀಸರು ಎಂಕ್ವೈರಿ ಮಾಡಿದ್ರು ಕೂಡ ಹೆಸರು ಹೇಳಿಲ್ಲ. ಹಿಟ್ ಅಂಡ್ ರನ್ ಆಗಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.